ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತೇನು ವಿಶೇಷ ಅಂದರೆ ನನ್ನ ಮಗನ ಬರ್ತಡೇ. ಸೊ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಮಾಡೋಣ ಅವನಿಗೆ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಮಗನ ಬರ್ತಡೇ ದಿವಸ ಅಮ್ಮನ ಮನೆಗೆ ಬಂದಿದ್ದೀನಿ. ಒಂಚೂರು ಬಿರಿಯಾನಿ ಮಾಡಿ ತಂದೂರಿ ಮಾಡೋಣ ಅಂತ ಚಿಕನ್ ತೊಗೊಬಂದು ಮ್ಯಾರಿನೇಟ್ ಎಲ್ಲ ಮಾಡಿಟ್ಟು ತಂದೂರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಮಾಡ್ತಾಯಿದ್ದೀನಿ. ಆ್ಯಂಡ್ ವಿಶ್ ಯು ಹ್ಯಾಪಿ ಬರ್ತಡೇ. 2 ವರ್ಷ ಆಯಿತು ನನ್ನ ಮಗ ಹುಟ್ಟಿ. ಈ 2 ವರ್ಷದ ಹಿಂದೆ ನನ್ನ ಜೀವನದಲ್ಲಿ ನಾನು ಎಷ್ಟು ಕಷ್ಟಪಟ್ಬಿಟ್ಟಿದ್ದೀನಿ ಹುಟ್ಟಬೇಕಾದ್ರೆ ಅಂದರೆ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಕಣ್ಣೀರು ಬರುತ್ತೆ. ಲಿಟ್ರಲಿ ನಾವು ಯಾರಿಲ್ಲ ನಮ್ಮ ಜೊತೆ. ಆ್ಯಂಡ್ ಇವನು ಪ್ರೆಗ್ನೆಂಟು ಅಂತ ಗೊತ್ತಾಗಿ ಕೆಲವರೆಲ್ಲ ನಮ್ಮನ್ನು ಬಿಟ್ಟೋದ್ರು, ಕೆಲವ್ರು ಸಪೋರ್ಟ್ ಮಾಡಿದರು. ಅಮ್ಮ ಮತ್ತು ಅಣ್ಣ ಕೂಡ ಸ್ವಲ್ಪ ಅಂದರೆ ಅವ್ರು ನನಗೇನು ಅಂದಿಲ್ಲ. ಕೆಲವೊಂದು ಇನ್ಸಿಡೆಂಟ್ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಇವನು ಹುಟ್ಟಿದ ಟೈಮಲ್ಲಿ, ನನ್ನ ಮಗ ಹುಟ್ಟಿದ ಟೈಮಲ್ಲಿ ಸೆಕೆ ಅಂತ ಈ ರೇಂಜಲ್ಲಿ ಇದ್ದಾನೆ ಇವನು. ಇವಾಗ ಸೆಕೆ ತುಂಬ ಸೆಕೆ ಆಗ್ತಿದೆ ಅಂತ ಶರ್ಟ್ ಬಿಚ್ಕೊಂಡು ಓಡಾಡ್ತಿದ್ದಾನೆ. ಡೆಲಿವರಿ ಆಯಿತು, ಒಂದು 4 ದಿವಸ ಆಯಿತು. ಮಗುನ ಕರ್ಕೊಂಡು ಹಸ್ಬೆಂಡ್ ಮನೆಗೆ ಹೋದೆ. ಅಲ್ಲೂ ಯಾರೂ ಇಲ್ಲ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿಕೊಂಡು ಸಿಕ್ಕಾಬಟ್ಟೆ ಕಷ್ಟಪಟ್ಟಿದ್ದೀನಿ. ಇವನು ಒಂದು ಏನು ಈ ಡೆಲಿವರಿ ಟೈಮಲ್ಲಿ ಚಿಂತೆ ಮಾಡ್ಕೊಂಡಿಪ್ಪಪ್ಪ. ಇವಾಗ ಖುಷಿ ಆಗುತ್ತೆ, ಬೇಜಾರಾಗುತ್ತೆ. ಇವನ್ನ ಅಬೋಷನ್ ಮಾಡಿಸ್ಬೇಕು ಅಂತ ತುಂಬ ಸರಿ ಅಂದ್ಕೊಳ್ತಾ ಇದ್ದೆ. ಒಂದು 5 ಸರಿ ಹೋಗಿದ್ದೀನಿ ಅಬೋಷನ್ ಮಾಡ್ಸೋಕ್ಕೆ ಅಂತ. ಕಾರಣಾಂತರಗಳಿಂದ ಅಬೋಷನ್ ಮಾಡ್ಸೋಕ್ಕೆ ನನಗೆ ಮನಸ್ಸಾಗ್ದಲೇ ಎದ್ದು ಬಂದಿದ್ದೀನಿ. ಅವತ್ತೇನಾದರೂ ನಾನು ಹಾಗೆ ಮಾಡಿದಿದ್ರೆ ಇವತ್ತು ನನ್ನ ಮಗ ನನ್ನ ಜೊತೆ ಇರ್ತಿರ್ಲಿಲ್ಲ. ಆ್ಯಂಡ್ ಗೊತ್ತಿಲ್ಲ, ತುಂಬ ಬೇಜಾರಿದೆ ನನ್ನ ಜೀವನದಲ್ಲಿ. ತುಂಬ ಬೇಜಾರು ಅಂದರೆ ನನ್ನ ಮಗ ಹುಟ್ಟಾದ್ಮೇಲೆ ನಾನು ಪಟ್ಟಿರುವಂಥ ಕಷ್ಟ ಇದೆಯಲ್ಲ, ಯಾವ ಹೆಣ್ಮಕ್ಳಿಗೂ ಬೇಡ ಆ ಕಷ್ಟ. ಅಷ್ಟು ಕಷ್ಟ ಅನುಭವಿಸಿದ್ದೀನಿ. ಅದನ್ನು ಇನ್ನೊಂದು ದಿವಸ ಯಾವಾಗಲಾದರೂ ಲಾಗಲ್ಲಿ ಹೇಳ್ಕೊಳ್ತೀನಿ. ಆ್ಯಂಡ್ ಸೊ ನೋಡೋಣ, ಇವತ್ತು ನನ್ನ ಮಗನ ಬರ್ತಡೇ, ಖುಷಿ ದಿವಸ. ಏನೇನಾಗುತ್ತೆ ಏನೇನು ಹೋಗುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಇವತ್ತು ಏನು ನಾವು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಏನೇನು ಇಲ್ಲ. ಒಂದು ಕೇಕ್ ಸಮೇತ ಕಟ್ ಮಾಡಿಸೋ ಪ್ಲ್ಯಾನ್ ಇಲ್ಲ ಅವನದು. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಬನ್ನಿ ನೋಡೋಣ. ಮೊದಲಿಗೆ ತಿಂಡಿ ತಿನ್ನೋಣ. ತಿಂಡಿ ನಮ್ಮಮ್ಮ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಸಾರು ನೆನ್ನೆ ಮಾಡಿದ್ವಿ ಚಿಕನ್ ಸಾರು ಸ್ವಲ್ಪ. ಸೊ ಅದೇ ಇತ್ತು, ಇದನ್ನು ಮಾಡಿದ್ದಾರೆ. ಇದನ್ನು ತಿನ್ಕೊಂಡು ನೆಕ್ಸ್ಟ್ ಎಲ್ಲ ಕೆಲಸ ಮಾಡೋಣ. ಬನ್ನಿ ನೋಡೋಣ ಏನೇನು ಆಗುತ್ತೆ ಏನೇನು ಹೋಗುತ್ತೆ ಅಂತ. ಬೆಳಗ್ಗೆ ಬೇಗ ಏನಿಲ್ಲ, ಒಂದು 8 ಗಂಟೆಗೆ ಎದ್ದಿದ್ದೀನಿ. ಎದ್ದು ನೋಡಿ ತಲೆ ಕೂಡ ಬಾಚಿಲ್ಲ, ಏನಿಲ್ಲ, ಹಾಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ ಹೇಗಿರುತ್ತೆ ದಿನ ಅಂತ. ಇವತ್ತು ನಮ್ಮಮ್ಮ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮತ್ತು ಕೋಳಿ ಸಾರು. ತುಂಬಾ ವರ್ಷ ಆಗಿತ್ತು ಇದನ್ನು ತಿಂದಲ್ಲೇ. ಆಲ್ಮೋಸ್ಟ್ ಒಂದು 3 ಇಯರ್ಸ್ 4 ಇಯರ್ಸ್ ಆಗಿತ್ತು ಅಂದ್ಕೊಳ್ತೀನಿ. ಇವತ್ತು ಮಾಡಿಕೊಟ್ಟಿದ್ರು, ಹೊಟ್ಟೆ ತುಂಬ ತಿಂದೆ. ಆ್ಯಂಡ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ, ಒಂದೇ ಒಂದು ತಿಂದಿದ್ದು, ಅದಕ್ಕೆ ಹೊಟ್ಟೆ ತುಂಬಿಡ್ತು. ನಮ್ಮ ಅತ್ತೆ ಮನೆ ಕಡೆಯವರು ಮಂಗಳೂರು ಸೈಡ್ ಆಗಿರೋದ್ರಿಂದ ಅವರು ಇದನ್ನೆಲ್ಲ ಮಾಡಲ್ಲ. ಆ್ಯಂಡ್ ಅಮ್ಮನ ಮನೆ ಕಡೆ ಬಂದಾಗ ಇದನ್ನೆಲ್ಲ ತಿನ್ನೋಕ್ಕೆ ನಾನು ಇತ್ತೀಚೆಗೆ ಬರೋದೇ ಇಲ್ಲ. ಬಂದಾಗ ತಿನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಮೆಮೊರೀಸ್ಗಳಿರುತ್ತೆ ಅದರಲ್ಲಿ. ಸೊ ನಾನಿವಾಗ ನೆನ್ನೆ ಹೇಳಿದ್ದೆ ನಿಮಗೆ ತಂದೂರಿ ಮಾಡಬೇಕು ಅಂತ, ಮಾಡ್ತಿದ್ದೀನಿ ಅಂತೇಳಿ. ಚಿಕನೆಲ್ಲ ವಾಶ್ ಮಾಡಿ ಮಸಾಲೆ ಎಲ್ಲ ಹಾಕಿಟ್ಟಿದ್ದೆ. ಬೆಳಗ್ಗೆನೇ ಬೇಗ ಎದ್ದು ಚಿಕನ್ ಮಾಡಿದೆ. ಇದು ಆ್ಯಕ್ಚುಲಿ ನಮ್ಮ ಅಣ್ಣನಿಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಮಾಡಿದ್ದು. ಮಸಾಲೆ ಎಲ್ಲ ಹಾಕಿ ಅದು ನಮ್ಮ ಹತ್ರ ತಂದೂರಿ ಮಾಡೋದಿಲ್ಲ, ತವಾದಲ್ಲೇ ಹಾಗೆಯೇ ಜಸ್ಟ್ ಫ್ರೈ ಮಾಡಿದ್ದೀನಿ. ನೋಡೋಣ, ಅಣ್ಣ ತಿಂದು ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ. ಅದೇ ಖುಷಿ. ನಾವು ಮಾಡೋ ಅಡುಗೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ, ಆದರೆ ಇದಕ್ಕೊಂಚೂರು ಉಪ್ಪು ಹಾಕಬೇಕಿತ್ತು, ಆ ರೀತಿ ಹೇಳೋದಕ್ಕೂ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಿಮಗೆ ಯಾರಾದರೂ ಸ್ಪೆಷಲಾಗಿ ಅಡುಗೆ ಮಾಡಿಕೊಟ್ರೆ ವಾವ್ ತುಂಬ ಚೆನ್ನಾಗಿದೆ, ಆದರೆ ಇದಕ್ಕೊಂಚೂರು ಉಪ್ಪು ಹಾಕಬೇಕಿತ್ತು, ಅಥವಾ ಇದಕ್ಕೊಂಚೂರು ಖಾರ ಹಾಕಬೇಕಿತ್ತು, ಅಥವಾ ಇದನ್ನೊಂಚೂರು ಬೇಯಿಸಬೇಕಿತ್ತು, ಈ ರೀತಿ ಹೇಳೋದ್ರಿಂದ ನೆಕ್ಸ್ಟ್ ಟೈಮು ನೀವೇನು ಹೇಳಿರ್ತೀರೋ ಅದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾರೆ. ಸೊ ಆದಷ್ಟು
ಯಾರಾದರೂ ನಿಮ್ಗೇನಾದರೂ ಅಡುಗೆ ಏನಾದರೂ ಮಾಡಿಕೊಟ್ರೆ ಅಥವಾ ಸ್ಪೆಷಲಾಗಿ ಏನಾದರೂ ಮಾಡಿಕೊಟ್ರೆ ಸೊ ಚೆನ್ನಾಗಿಲ್ಲ ಅಂತ ಹೇಳೋ ಬದಲು ಚೆನ್ನಾಗಿದೆ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಬೋದಿತ್ತು ಅಂತ ಹೇಳಿದರೆ ಅವ್ರಿಗೂ ಖುಷಿಯಾಗುತ್ತೆ. ಹಾಗೆಯೇ ಇವತ್ತು ನನ್ನ ಮಗನ ಬರ್ತಡೇ ಆಗಿರೋದ್ರಿಂದ ನಮ್ಮಮ್ಮ ಸ್ಪೆಷಲ್ಲಾಗಿ ಬಿರಿಯಾನಿ ಮಾಡ್ತಿದ್ದಾರೆ. ನಮ್ಮಮ್ಮ ಅಂತೂ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಿಮಗೇನಾದರೂ ನಮ್ಮಮ್ಮಂದು ಕೈ ರುಚಿ ಯಾವ್ದಾದ್ರು ರೆಸಿಪಿ ಬೇಕಂದರೆ ಮಾಡಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮಮ್ಮ ಬ್ರೆಡ್ಡಲ್ಲಿ ಪಾಯಸ ಮಾಡ್ತಾರೆ, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲಾದರೂ ನಮ್ಮಮ್ಮನ ಹತ್ರ ಕೇಳಿ ಮಾಡಿಸ್ತೀನಿ. ಆ್ಯಂಡ್ ನಮ್ಮಮ್ಮ ಫ್ರೀ ಇರಬೇಕು, ನಮ್ಮಮ್ಮ ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಅವರು ಫ್ರೀ ಇಲ್ಲ, ಅವ್ರು ಬಂದ ಮೇಲೆ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ನಾನೇನು ಅವ್ರ ಕೈಲಿ ಮಾಡಿ ಅಂತ ಹೇಳಲ್ಲ. ಮನೆ ಹಿಂದೆ ಸ್ವಲ್ಪ ಜಾಗ ಖಾಲಿ ಇತ್ತು, ಮಾವಿನ ಮರದ ಎಲೆ ಎಲ್ಲ ಬಿದ್ದುಬಿಟ್ಟಿದೆ. ಸೊ ಅಲ್ಲಿ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ಈ ಸೆಕೆಗಾಲಕ್ಕೆ ಈ ರೀತಿ ಕಲ್ಲಂಗಡಿ ಹಣ್ಣು ಏನಾದರೂ ತಂದು ಕೊಡ್ತಾ ಇರ್ತಾರೆ. ಅಮ್ಮನ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಏನೋ ಒಂದು ಖುಷಿ ಅಲ್ಲ, ತವ್ರ ಮನೆಗೆ ಹೋದರೆ ಆರಾಮಾಗಿ ಕೂರ್ಬೋದು, ತಿನ್ಬೋದು, ನಮಗೆ ಹೆಂಗೆ ಇಷ್ಟ ಬರುತ್ತೋ ಹಂಗಿರ್ಬೋದು ಅಂತ ಏನೋ ಒಂದು ಅದರಲ್ಲಿರೋ ಖುಷಿನೇ ಬೇರೆ. ಸೊ ಬಿರಿಯಾನಿ ಎಲ್ಲ ಮಾಡಾಯಿತು, ಕಬಾಬ್ ಮಾಡಿಲ್ಲ, ಯಾಕಂದರೆ ಈಗ ಚಿಕನ್ ತಿಂದು ತಿಂದು ಹೀಟ್ ಆಗೋಗ್ಬಿಟ್ಟಿದೆ, ತುಟಿ ಎಲ್ಲ ಒಡೆದೋಗ್ತಾ ಇದೆ. ಆ್ಯಂಡ್ ತುಂಬ ಹೀಟ್ ಇದೆಯಲ್ಲ, ಸೊ ಹಾಗಾಗಿ ಸಿಂಪಲಾಗಿ ಒಂದು ಬಿರಿಯಾನಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ನನ್ನ ಮಕ್ಕಳು ಇಬ್ಬರೂ ಯಾರಿಗೂ ಮೊಸರು ಬಜ್ಜಿ ಹಾಕ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ, ಅವರು ಅದನ್ನು ತಿಂತಾಯಿಲ್ಲ, ಹಾಳು ಮಾಡ್ತಾಯಿದ್ದಾರೆ. ಬಿರಿಯಾನಿ ಮಾತ್ರ ತುಂಬಾ ಚೆನ್ನಾಗಿತ್ತು, ಯಾವುದೇ ರೀತಿಯಾದಂತಹ ಕಲರ್ ಆ್ಯಡ್ ಮಾಡಿಲ್ಲ. ಬಿರಿಯಾನಿ ಮಾಡಿಕೊಂಡು ಊಟ ಮಾಡಿದ್ವಿ. ನನ್ನ ಮಗನಿಗೆ ಇವತ್ತು ಬರ್ತಡೇ ಇರೋದ್ರಿಂದ ಅವನಿಗೇನು ನಾವು ಕೇಕ್ ಏನು ಕಟ್ ಮಾಡಿಸಿಲ್ಲ. ನೋಡಿ ಬರೀ ಬೆತ್ತಲೆಯಲ್ಲಿ ಕುತ್ಕೊಂಡಿದ್ದಾನೆ, ತುಂಬ ಸೆಕೆ ಆಗ್ತಿದೆ, ಹಾಗಾಗಿ ನಾನು ಅವನಿಗೇನು ಹಿಂಸೆ ಮಾಡ್ತಾಯಿಲ್ಲ, ಬೆತ್ತಲೆಯಲ್ಲೇ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಂದು ಊಟ ಆಯಿತು. ಬಸ್ಸಲ್ಲಿ ನಮ್ಮ ಅತ್ತೆಯವರಿಗೆ ಮನೆಗೆ, ಅಂದರೆ ನನ್ನ ಹಸ್ಬೆಂಡಿಗೆ, ಇಬ್ಬರು ಮೈದ್ನ ಅತ್ತೆಗೆ ಒಂಚೂರು ಊಟ ಕೊಟ್ಟು ಕಳ್ಸೋಣ ಅಂತ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಅದು ಡೈರೆಕ್ಟಾಗಿ ಕೊಟ್ಟರೆ ಅವ್ರು ಏನು ಅಂದ್ಕೊಳ್ತಾರೋ ಅಂದರೆ ಊಟ ಎಲ್ಲ ಎದ್ದು ಕಾಣುತ್ತೆ ಅಂತೇಳಿ ಒಂದೆರಡು ಬಟ್ಟೆ ನನ್ನ ಮಕ್ಕಳದ್ದು ಅದ್ರ ಮೇಲೆ ಹಾಕಿದ್ದೀನಿ. ಇವಾಗ ನಾನು ಊಟ ಕೊಟ್ಟು ಕಳ್ಸೋಕ್ಕೆ ಹೊರಟಿದ್ದೀನಿ. ನನ್ನ ಮಗಳು ಮಲಗಿದ್ದಾಳೆ, ಸೊ ಹಾಗಾಗಿ ನನ್ನ ಮಗನ ಮಾತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಸಂಡೇ ಇವತ್ತು ಕೂಡ ಎಷ್ಟೊಂದು ವೆಹಿಕಲ್ಸ್ ಇದೆ, ಎಷ್ಟೊಂದು ಗಾಡಿಗಳೆಲ್ಲ ಇದೆ. ನಾವು ಚಿಕ್ಕವರಿದ್ದಾಗ ಸಂಡೇ ಅಂತೇಳಿದರೆ ರೋಡೆಲ್ಲ ಖಾಲಿ ಖಾಲಿ ಇರ್ತೈತಿ. ಈಗ ನೋಡಿ ಎಷ್ಟೊಂದು ಗಾಡಿಗಳೆಲ್ಲ ನಿಂತಿದೆ, ಮತ್ತು ಗಾಡಿ ನಿಲ್ಸೋಕ್ಕೂ ಜಾಗ ಇಲ್ಲ, ಆ ರೀತಿ ಗಾಡಿಗಳೆಲ್ಲ ನಿಂತುಬಿಟ್ಟಿದೆ. ಇವಾಗೆಲ್ಲ ಚೇಂಜ್ ಆಗ್ತಾ ಇದೆ ಒಂದೊಂದೇ. ಚಿಕ್ಕಮಂಗ್ಳೂರು ಕೂಡ ತುಂಬ ಇಂಪ್ರೂವ್ ಆಗಿದೆ, ಮೊದಲೆಲ್ಲ ಇಷ್ಟೆಲ್ಲ ಇಂಪ್ರೂವ್ ಆಗಿರಲಿಲ್ಲ. ಸೊ ಫೈನಲಾಗಿ ನಮ್ಮ ಅತ್ತೆಯವ್ರಿಗೆ ಬಸ್ಸಿಗೆ ಊಟ ಕೊಟ್ಟು ನನ್ನ ಮಗನಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ಹುಡುಕ್ತಾ ಇದ್ವಿ. ಆ್ಯಂಡ್ ನಮ್ಮ ಅಣ್ಣ ಏನಂತ ಹೇಳ್ದೆ ಅಂದರೆ ಐಸ್ ಕೇಕೆ ತೊಗೊಳ್ಳೋಣ ಅಂತ ಹೇಳಿ, ನನಗೆ ಪೇಸ್ಟ್ರಿ ಕೇಕ್ ಮೇಲೆ ಆಸೆ ಇತ್ತು. ಐಸ್ ಕೇಕ್ ಅಂದರೆ ನನಗೆ ಅದನ್ನು ಸ್ಟೋರ್ ಮಾಡಿ ಇಡೋಕ್ಕೂ ಆಗೋಲ್ಲ. ಇದು ನೋಡಿ, ಇದೆಲ್ಲ ಐಸ್ ಕ್ರೀಮ್ ಕೇಕು, ಐಸ್ ಕೇಕ್ ಬೇರೆ, ಪೇಸ್ಟ್ರಿ ಕೇಕ್ ಬೇರೆ, ನಾರ್ಮಲ್ ಕೇಕ್ ಬೇರೆ. ಯಾವಾಗಲೂ ನಾನು ಪೇಸ್ಟ್ರಿ ಕೇಕ್ ತೊಗೊಂಡಾಗ ಐಸ್ ಕೇಕು ಅಂತಿದ್ದೆ. ಆ್ಯಕ್ಚುಲಿ ಅದು ಐಸ್ ಕೇಕ್ ಅಲ್ಲ. ಇದೇನು ಗೊತ್ತಾ, ನೀವು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟರೆ ಐಸ್ ಎಲ್ಲ ಕರ್ಗೋಗುತ್ತೆ. ಇದು ಫುಲ್ಲು ಐಸ್ ಕ್ರೀಮ್ ಇದೆಯಲ್ಲ, ಐಸ್ ಕ್ರೀಮಲ್ಲೇ ಮಾಡಿರೋಂಥ ಐಸ್ಗಳು. ಪೇಸ್ಟ್ರಿ ಕೇಕ್ ಆಗಲ್ಲ, ಪೇಸ್ಟ್ರಿ ಜಾಸ್ತಿ ಇರುತ್ತೆ, ಹಾಗಾಗಿ ಜಾಸ್ತಿ ಬೇಗ ಪೇಸ್ಟ್ರಿ ಮೆಲ್ಟ್ ಆಗಲ್ಲ. ಒಂದು 2 hours 3 hours ಅಂತೂ ಹೊರಗಡೆ ಆರಾಮಾಗಿ ಇಡ್ಬೋದು ಪೇಸ್ಟ್ರಿ ಕೇಕ್ನ. ಸೊ ಇಲ್ಲಿ ನಮ್ಮ ಅಣ್ಣ ಕೇಳ್ತಾ ಇದ್ದ ತೊಗೊಳ್ಳೋಣ ಬಾ ಅಂತೇಳಿ, ನಾನು ಬೇಡ. ನನಗೊಂದು ಕಡೆ ತುಂಬಾ ಇಷ್ಟ ಬೇಕ್ರಿಯಲ್ಲಿ ಪೇಸ್ಟ್ರಿ ಕೇಕ್ ಆಗಿರ್ಬೋದು ಅಥವಾ ಪಪ್ಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೀನಿ. ಸರಿ ಓಕೆ, ಬಂದಿದ್ದೀವಲ್ಲ, ಸುಮ್ಮನೆ ಹಾಗೆ ಹೋಗೋದು ಬೇಡ, ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಏನಾದ್ರು ತೊಗೊಂಡು ಹೋಗೋಣ ಅಂತ ಹೇಳಿ ಐಸ್ ಕ್ರೀಮ್ ಹುಡುಕ್ತಾ ಇದ್ದೀವಿ. ನನ್ನ ಮಗ ಅಂತೂ ಬಿಡ್ತಾನೇ ಇಲ್ಲ. ನನ್ನ ಮಗನಿಗೆ ಮಗಳಿಗೆ ಏನಂದರೆ ಚಿಕ್ಕ ಐಸ್ ಕ್ರೀಮ್, ಕಪ್ ಐಸ್ ಎಲ್ಲ ಬರುತ್ತಲ್ಲ, ಅದು ಕೊಟ್ಟರೆ ತಗೊಳ್ಳಲ್ಲ, ಅವರಿಗೆ ದೊಡ್ಡ ಐಸೇ ಬೇಕು. ಯಾವಾಗಲೂ ಹೇಳ್ತಾಳೆ, ನಾವು ಮನೇಲಿ ತುಳು ಮಾತಾಡೋದು, ನಮ್ಮ ಭಾಷೆಯಲ್ಲಿ ಹೇಳ್ತಾ ಇರ್ತಾಳೆ ಅವಳು, ಇಂಕು ಮಲ್ಲದ ಕೊರಲೆ, ನನಗೆ ದೊಡ್ಡದು ತಂದುಕೊಡಿ, ನನಗೆ ದೊಡ್ಡ ಐಸ್ ಕ್ರೀಮ್ ತಂದುಕೊಡಿ ಅಂತ. ಇಂಕು ಮಲ್ಲದ ಐಸ್ ಕ್ರೀಮ್ಗೆ ಎತ್ಕೊರ್ಲೆ, ಕಿನ್ಯದ ಬೊಚ್ಚಿ ಮಲ್ಲದ ಐಸ್ ಕ್ರೀಮ್ ಬೋರ್ಡು ಅಂತ. ನಮ್ಮಣ್ಣ ಇವಾಗ ಇಲ್ಲಿ ಚಿಕ್ಕದೊಂದು ಐಸ್ ಕ್ರೀಮ್ ತೆಕ್ಕೊಟ್ಟಿದ್ದಾನೆ, ಅವನು ಅದನ್ನು ಚಾಕ್ಲೇಟ್ ಅಂದ್ಕೊಂಡು ವಾಪಸ್ ಕೊಟ್ಬಿಟ್ಟ. ಅವ್ನು ದೊಡ್ಡ ಐಸ್ ಕ್ರೀಮ್ ಬೇಕು ಅಂತ ತೋರಿಸ್ತಾ ಇದ್ದಾನೆ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಾನೆ. ಇದನ್ನು ಐಸ್ ಕ್ರೀಮೇ, ಇದೊಂದು 5 ರೂಪಾಯಿದೇನೋ ಇರ್ಬೋದು, ಆದರೆ ಇದನ್ನು ಅವನು ಬೇಡವೇ ಬೇಡ, ನನಗೆ ದೊಡ್ಡ ಐಸ್ ಕ್ರೀಮ್ ತೆಕ್ಕೊಡಿ ಅಂತಿದ್ದಾನೆ. ನಾನು ಅದನ್ನು ಓಪನ್ ಮಾಡಿ ತೋರಿಸಿದ್ರು ಕೂಡ ಅವ್ನು ಚಾಕ್ಲೇಟ್ ಅಂತ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಅವನಿಗೆ ಐಸ್ ಕ್ರೀಮೇ ಬೇಕು ಅಂತೇಳಿ. ಈಗ ಐಸ್ ಕ್ರೀಮು ನಾವು ಬೈಕಲ್ಲಿ ಬಂದಿರೋದ್ರಿಂದ ಐಸ್ ಕ್ರೀಮ್ ಎಲ್ಲ ಅವನು ಫುಲ್ಲು ಬಟ್ಟೆ ಎಲ್ಲ ಮಾಡ್ಕೊಂಬಿಡ್ತಾನೆ.
ಅದಕ್ಕೆ ನಮ್ಮ ಅಣ್ಣ ಇರಲಿ ಬಿಡು ಇದೊಂದು ಚಿಕ್ಕದು ಕೊಡಿಸ್ತೀನಿ ಅಂತೇಳಿ ಕ್ಯಾಂಡಿ ಕೊಡಿಸಿದ್ದಾನೆ. ಅವನಿಗೆ ಎಷ್ಟು ಹೇಳಿದ್ರು ಇದು ಐಸ್ ಕ್ರೀಮ್ ತಿಂದಿಲ್ಲ. ನೋಡಿ ಇದೊಂಥರ ಚೆನ್ನಾಗಿದೆ ಕ್ಯೂಟಾಗಿ, 5 ರುಪೀಸ್ ಅಷ್ಟೇ ಅಂತೆ. ನಾನು ತಿಂದೆ, ಚೆನ್ನಾಗಿತ್ತು, ಟೇಸ್ಟ್ ಇತ್ತು. ಇವಾಗ ನನ್ನ ಮಗನಿಗೆ ದೊಡ್ಡ ಐಸ್, ಅದು ದೊಡ್ಡ ಐಸ್ ಥರ ಅಂದರೆ ಒಂದು ದೊಡ್ಡದು ಅಂತ ಕಾಣಿಸ್ತಲ್ಲ, ಓಕೆ ಬಾ ಹೋಗೋಣ ಅಂತ ಹೇಳಿ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾವು ಮನೇಲಿ ಎಲ್ಲರಿಗೂ ಒಂದು ಕ್ಯಾಂಡಿ ತೊಗೊಂಡು ಹೋದ್ವಿ. ಐಸ್ ಕ್ರೀಮ್ ತುಂಬಾ ಆಯಿತು. ಬೆಳಗ್ಗೆಯಿಂದನೂ ನಾವು ನಿನ್ನೆ ಅಮ್ಮನ ಮನೆಗೆ ಬಂದಾಗಿಂದನೂ ಐಸ್ ಕ್ರೀಮು ಮತ್ತು ಅದು ಇದು ಅಂತೆಲ್ಲ ತೊಗೊಳ್ತಾನೇ ಇದ್ವಿ. ಹಂಗಾಗಿ ಬೇಡ ಅಂತೇಳಿ ಕ್ಯಾಂಡಿನ ತೊಗೊಂಡ್ವಿ. ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ಬೇಕ್ರಿಯಲ್ಲಿ ಎಲ್ಲ ಸ್ವೀಟ್ಸ್ ಆಗಿರ್ಬೋದು ಅಥವಾ ಕೇಕ್ಸ್ ಆಗಿರ್ಬೋದು. ನನಗೆ ತುಂಬಾ ಪರ್ಸ್ನಲಾಗಿ ಬೇಕ್ರಿ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಏನೇ ತೊಗೊಳ್ಳೋದಿದ್ರು, ಯಾರದೇ ಬರ್ತಡೇಗೆ ತೊಗೊಳ್ಳೋದಿದ್ರು ಚಿಕ್ಕಮಂಗ್ಳೂರಿಗೆ ಬಂದರೆ ಇದೇ ಅಂಗಡಿಯಲ್ಲಿ ತೊಗೊಳ್ಳೋದು. ಮಲ್ನಾಡು ಬೇಕರಿ ಸ್ವೀಟ್ಸ್ ಅಂತೇನೋ ಅದು. ಇದು ಮಲ್ಲಂದೂರು ರೋಡಲ್ಲಿದೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ. ಹಾಗೆಯೇ ನಾನು ಇದರಲ್ಲಿ ನನಗೆ ಯಾವಾಗಲೂ ಆಲ್ಮೋಸ್ಟ್ ಪೈನಾಪಲ್ಲೇ ತೊಗೊಳ್ಳೋದು. ನಂಗೆ ಪೈನಾಪಲ್ ಇಲ್ಲ ಅಂದರೆ ಮ್ಯಾಂಗೋ, ರೇರ್ ಮ್ಯಾಂಗೋ, ನಾನು ಯಾವಾಗಲೂ ಪೈನಾಪಲ್ಲೇ ತೊಗೊಳ್ಳೋದು. ರೇಟು ಕೂಡ ನನಗೇನು ಅಷ್ಟೇನು ಜಾಸ್ತಿ ಅನಿಸಿಲ್ಲ, 250 ಅಷ್ಟೇ. ಪೇಸ್ಟ್ ಕೇಕ್ 1/2 kg, 1 kg 300. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕಮ್ಮಿನೇ. ಹಾಗೆ ನೋಡ್ತಾ ಇದ್ದೀನಿ ಏನಾದರೂ ತೊಗೊಂಡು ಹೋಗೋದಾದರೆ ಮನೆಗೆ, ಬೇಕಾದರೆ ತೊಗೊಂಡು ಹೋಗೋಣ ಅಂತ ಹೇಳಿ ಫೈನಲ್ಲಾಗಿ ನಾನು ಮನೆಗೆ ಹೋದೆ. ನನ್ನ ಮಗಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳೆ, ಯಾಕಂದರೆ ನಾನು ಅವಳನ್ನ ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ, ಅವಳು ಮಲಗಿದ್ಲಲ್ಲ, ಅದಕ್ಕೆ ಅವಳನ್ನ ಸಮಾಧಾನ ಮಾಡಿ ನಮ್ಮ ಪಪ್ಪನ ಹತ್ರ ಕೇಕ್ ಕುಯ್ಸ್ತಾ ಇದ್ದೀನಿ. ಅಂದರೆ ನನ್ನ ಪಪ್ಪನ ಜೊತೆ ಕೈ ಇಟ್ಕೊಂಡು ನನ್ನ ಮಗ ಕೇಕ್ ಕುಯ್ತಾ ಇದ್ದಾನೆ. ಆ್ಯಂಡ್ ನಮ್ಮಪ್ಪ ನನ್ನ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಸಿಟ್ಟು ಮಾಡ್ಕೊಂಡಿದ್ದಾರೆ. ನಾನೇನೋ ಒಂದು ಸ್ವಲ್ಪ ಏನೋ ಮಾತಾಡಿಬಿಟ್ಟೆ ಅಂತೇಳಿ. ಸಾರಿಪ್ಪ, ಬೇಜಾರಾಗತ್ತವ್ರು. ಇವಾಗ ಏಜ್ ಆಗ್ತಾ ಬರ್ತಾ ಅವರು ಚಿಕ್ಕ ಮಕ್ಕಳು ಥರನೇ ಅಲ್ವಾ. ಸೊ ನಾವೇನಾದರೂ ಚೂರು ಅಂದರೆ ಅವ್ರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ನಂಗೆ ಅದು ತುಂಬ ಫೀಲ್ ಆಗೋದು ಯಾವಾಗ ಅಂದರೆ ನಮ್ಮಮ್ಮನ ವಿಷಯದಲ್ಲಿ. ನಮ್ಮಮ್ಮ ಇತ್ತೀಚೆಗೆ ಏನೇ ಒಂಚೂರು ಹೇಳಿದ್ರು ತುಂಬ ಫೀಲ್ ಮಾಡ್ಕೊಳ್ತಾರೆ. ಆ್ಯಂಡ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೇ ಆದಷ್ಟು ನಾನು ಸಿಟ್ಟು ಮಾಡ್ಕೊಂಡಲೇ ಪ್ರೀತಿಯಿಂದ ಮಾತಾಡಬೇಕು ಅಥವಾ ಅವ್ರನ್ನ ಕೇರ್ ಮಾಡಬೇಕು ಅಂತ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇದೆ. ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಮದುವೆ ಆಗಿ ಬೇರೆ ಮನೆಗೆ ಹೋದ್ಮೇಲೆ ಅವ್ರದ್ದು ಜವಾಬ್ದಾರಿ ನಮಗಿದ್ದೇ ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಇಷ್ಟು ವರ್ಷ ಅವ್ರು ನಮ್ಮನ್ನು ಜವಾಬ್ದಾರಿಯಿಂದ ನೋಡ್ಕೊಂಡಿರೋದ್ರಿಂದ ಈಗ ನಮಗೆ ಮಕ್ಕಳಾದಮೇಲೆ ನಮಗೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಈ ಕಡೆ ಫ್ಯಾಮಿಲಿನ ನೋಡ್ಕೋಬೇಕು, ಹಸ್ಬೆಂಡ್ ಫ್ಯಾಮಿಲಿನ. ಆ್ಯಂಡ್ ದುಡ್ಡಿನ ವಿಷಯದಲ್ಲಿ ಎಲ್ಲ ಅಂದರೂ ದುಡ್ದು ತಂದಾಕೋದು ನೋಡ್ಕೊಳ್ಳೋದು ಬೇರೆ. ಬೆಳಗ್ಗೆ ತಿಂಡಿ ಆಗಿರ್ಬೋದು, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರನ್ನ ಕೇರ್ ಮಾಡೋದು ಬೇರೆ. ಸೊ ಹಾಗಾಗಿ ಮಕ್ಕಳನ್ನು ನೋಡ್ಕೊಳ್ಳೋದು, ಅದು 2 ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ. ನಿಮಗೂ ಅಂದರೆ ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಅಂತೇಳಿ. ಫೈನಲ್ಲಾಗಿ ಕೇಕೆಲ್ಲ ಕುಯ್ಸಿ ಎಲ್ಲ ಮುಗಿಸಿ ರಾತ್ರಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದು ನನ್ನ ಹಸ್ಬೆಂಡ್ ಮನೆ ಕಡೆಗೆ ಹೊರಟೆ. ನೋಡ್ತಾ ಇರ್ಬೋದು ಕಾಫಿ ಎಸ್ಟೇಟೆಲ್ಲ ಹಿಂಗಾಗೋಗ್ಬಿಟ್ಟು ತುಂಬ ಬಿಸಿಲಿದೆ. ಮಳೆ ಅಂದರೆ ಒಂದು ಸರಿ ಮಳೆ ಬಂದರೆ ಸಾಕು, ಇದು ಹೂವು ಎಲ್ಲ ಬಿಡುತ್ತೆ. ಇವಾಗ ಲಾಸ್ಟ್ ಟೈಮ್ ಹೂವು ಬಿಟ್ಟಿದ್ದು ತೋರಿಸಿದ್ದೆ. ನೆಕ್ಸ್ಟ್ ಟೈಮು ನಾನು ಬಸ್ಸಲ್ಲಿ ಬರ್ತಾ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಹೂವು ಬಿಟ್ಟಿರೋದೆಲ್ಲ ನೋಡೋಕ್ಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ. ಓಕೆ, ಬಾಯ್ ಬಾಯ್.